ಈ ಕಡೆ ಫುಲ್ ಮಂಜಿದೆ, ಏನು ಕಾಣಿಸ್ತಾನೆ ಇಲ್ಲ ಇದ್ರೊಳಗೆ. ಕ್ಯಾಮ್ರಾದಾಗಂತೂ ಕಾಣಿಸಲ್ಲ, ವೈಟ್ ಕಾಣಿಸುತ್ತೆ. ಫುಲ್ ಮಂಜಿದೆ, ಇದೆ. ಅಲ್ಲೂ ಇಳಿದವ್ರೆ ಜನ. ಟೈಮ್ ಮಾಡ್ರಿ. ಇಲ್ಲ ಫೋನ್ ಮಾಡಲಿಲ್ಲ. ಹೆಲ್ಮೆಟ್ ಇಸ್ ದಿ ಫಸ್ಟ್ ಪ್ರಿಯಾರಿಟಿ ಅಂಡ್ ಫಸ್ಟ್ ಸೇಫ್ಟಿ. ಫೈನಲಿ ದುರ್ಗಾ ಜೋಗಿಮಟ್ಟಿಗಂತ ಹೋಗ್ತಿದೀವಿ. ನಮ್ಮ ಹುಡುಗ ಮುಂದೆ ಫುಲ್ ಜೋಶ ಹೊಡಿತವನೆ ಸ್ಕೂಟಿನ. ಇಲ್ಲಿ ನಮ್ಮ ಕಿರಣ್ ಕಷ್ಟಪಟ್ಟು ಗಾಡಿ ಚುಳಿನ ಹೊಡಿತಿದ್ದಾನೆ. ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಕಿವಿಗೆ ಇದಾಕೊಂಡಿದ್ದೆ, ಅದು ತೆಗ್ದಿದ್ದೀನಿ. ಖರ್ಚು ಕಟ್ಟಿದ್ದೆ, ಎಲ್ಲ ತೆಗ್ದು ಚುಳಿರಾಗೆ ವಿಡಿಯೋ ಮಾಡೋಕ್ಕಂತಾನೆ ಮಾಡ್ತಾ ಇದ್ದೀನಿ. ಜೋಗಿಮಟ್ಟಿ ಫಾಗ್ ನೋಡೋಕ್ಕೆ ಅಂತಾನೆ ಬೆಳಿಗ್ಗೆ 6:30 ಹೋಗ್ತಾ ಇದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ಆ ವ್ಯೂ ಪಾಯಿಂಟ್ ನೋಡೋಕ್ಕೋಸ್ಕರನೇ ಹೋಗ್ಬೇಕು. ನಮ್ಮ ದುರ್ಗಾ ಸುಮ್ಮನೆ ಸ್ವರ್ಗ ಅನ್ನಲ್ಲ. ಟೀನೇ ತಗ. ಇದು ನಮ್ಮ ಮೋಹನ್ ಗಣೇಶ್ ಅಂತ, ಫುಲ್ ಫ್ಯಾಟ್ ಪರ್ಸನ್. ಗಾಡಿ ಓಡ್ಸೋಕ್ಕೂ ಲೇಜಿ. ಆರಾಮಾಗಿ ವಿನಯ್ಗೆ ಕೊಟ್ಟು ಆರಾಮಾಗಿ ಹಿಂದೆ ಹೆಲ್ಮೆಟ್ ಹಾಕೊಂಡು ಕುತ್ಕೊಂಡು ಅವನೇ. ಪಾಪ ಅವನಿಗೆ ಜರ್ಕಿನ್ ಇಲ್ಲ, ಏನಿಲ್ಲ. ಸರಿ, ಜರ್ಕಿನ್ ಇಲ್ಲ, ಏನಿಲ್ಲ, ಆದ್ರೂ ಇವ್ನ ಹಿಂದೆ ಹೆಲ್ಮೆಟ್ ಹಾಕೊಂಡು ಕುತ್ಕೊಂಡಿದ್ದ. ಹೌ ಸೆಲ್ಫಿಶ್ ಪರ್ಸನ್. ಫೇಸ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದು ಕಿರಣ್ ಜರ್ಕಿನ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಎಲ್ಲ ಕಾರಿದ್ರು ಚೊಳಿ ಚೊಳಿ ಅಂತ ಅಳ್ತಾನೆ ಗಾಡಿ ಓಡ್ಸಕ್ಕೆ. ಏನ್ ಹೇಳೋಣ ಹೇಳ್ರಪ್ಪ ಇವರಿಗೆ. ಈಗ ಚೆನ್ನಾಗಿ ಕಾಣಿಸ್ತಿದೀನಿ. ಇವಾಗ ಕಾಣಿಸ್ತಾನೆ ಎಲ್ಲಾರು. ಅವನಲ್ಲಿ ಸೆಲ್ಫಿ ಇಲ್ಲಿದ ನೋಡ್ರಿ ಮೋಹನ್ ಗಣೇಶ್. ಹೆವಿ ಮಂಜಿದೆ ಬೆಳಿಗ್ಗೆ ನೋಡ್ರಿ. ಕಟ್ಟಗಳು ಕಾಣಿಸ್ತಿಲ್ಲ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna. ಗೊತ್ತು ಅಂತ ಹೋಗ್ತಿದ್ಯಲ್ಲ. ಫೈನಲಿ ದುರ್ಗಾ ಬಂದ್ವಿ ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿದ್ವಿ. ಅಲ್ಲ ಫ್ರೆಂಡ್ ಮನೆ ಹೋಗಕ್ಕೆ. ನಡೆಯೋ ಜೋಗಿಮಟ್ಟಿ ಹಿಂಗೆ ಹೋಗೋದು. ಗಾಡಿ ಬಿಡ್ತಾರ ಜೋಗಿಮಟ್ಟಿಗೆ, ನಾವು ಬಿಡ್ತಾರ. ಇದು ನಮ್ ಕಿರಣ್. ಓಯ್ ಕಿರಣ್, ಮುಂದೆ ಇರೋರಿಗೆ ಹೆಲ್ಮೆಟ್ ಕೊಡು. ಹಿಂದೆ ಕುತ್ಕೊಂಡು ಹಾಕೊಂಡಿದ್ಯಲ್ಲ ಥರ್ಡ್ ಕ್ಲಾಸ್. ಘಾಟ್ ಸೆಕ್ಷನ್ ಹೆವಿ ಇರುತ್ತೆ. ಬೆಳಿಗ್ಗೆ ವ್ಯೂ ಪಾಯಿಂಟ್ ನೋಡಕ್ಕೆ ಬರಬೇಕು. ಏನ್ ಮಾಡೋಣ, ಅರ್ಧ ಗಂಟೆ ನಮ್ ಕಿರಣ್ ವೇಸ್ಟ್ ಮಾಡ್ದ. ಅವ್ನ ಫ್ರೆಂಡ್ ಬರ್ತೀನಿ ಅಂದಿದ್ದ, ಏನೋ ಪ್ರಾಬ್ಲಮ್ ಆದ, ಬಂದಿಲ್ಲ ಅವನು. ಆದ್ರೂ ಇನ್ನೊಂದು ಸ್ವಲ್ಪ ಬೇಗ ಬರಬೇಕಿತ್ತು, ಲೇಟ್ ಮಾಡಿದ್ವಿ. ಇರ್ಲಿ, ಓಕೆ, ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ. ನಾನೇನಿಲ್ಲ, ಆರಾಮಾಗಿದ್ದ ಕುತ್ಕೊಂಡು ಮಸ್ತ್ ವಿಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಕೈ ತೋರಿಸ್ತಾ ಬಿಟ್ಟು ಇಲ್ಲಿ ಬಿಡಿಸ್ತಿದ್ದ. ಹಿಂದೆ ಮೋಹನ್ ಕಿರಣ್ ಎಲ್ಲಿ ಕಾಣಂಗಿಲ್ಲ. ಕಳ್ಳನ ಮಕ್ಳು ಇನ್ನೂ ಸ್ಲೋ ಬರ್ತಾರೆ ಪಾಪ. ಸ್ಕೂಟಿನಾಗೆ ಎದುರ್ಕೊಂಡು ಓಡಿಸ್ತಾರೆ. ನಡಿ ತಂದೆ. ಪಾರ್ಕಿಂಗ್ ಚಾರ್ಜಸ್ ಕೊಡ್ತಾರೆ, ತಗೋ. ಮುಂದೆ ನಡಿಯೋ. ಜೋಗಿಮಟ್ಟಿ ಇನ್ನೊಂದೈತೆ. ಅದೇ ಒಬ್ಬರಿಗೆ 25 ಗಾಡಿಗೂ ಸೇರಿಸಿ. ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕಿತ್ತು. ಇರುತ್ತೆ. ಕ್ಯಾಮ್ರಾ ಇಲ್ಲ ಅಂತ ಹೇಳಿ ಇಲ್ಲ, ಅದು ಮಿನಿ ಕ್ಯಾಮ್ರಾ ಕಣೋ. DSLR ಇದ್ರೆ ಕೊಡ್ಬೇಕು. ನಾವು ಕ್ಯಾಮ್ರಾ ಇಟ್ಕೊಂಡಿದ್ದೀವಿ, ಸುಮ್ಮನೆ ದುಡ್ಡೇನು ಕೊಡೋದು. ಅಪ್ಪ ಬಂದು ನೋಡ್ತಾನೆ, ಯಾವತ್ತು ಬಂದು ನೋಡ್ತಾನೆ. 1000 ರೂಪಾಯಿ 400 ರೂಪಾಯಿ ಹೇಳ್ತಾರೆ DSLRಗೆ. ಏನು ಕಾಲ ಬಂದಿತ್ತು ನೋಡ್ರಿ. DSLR ತಗೊಂಡ್ರೆ 400 ರೂಪಾಯಿ ಅಂತೆ, ಇಲ್ಲ 1000 ರೂಪಾಯಿವರೆಗೂ ಚಾರ್ಜಸ್ ಇದೆ ಅಂದ್ರೆ 400ರಿಂದ ಸ್ಟಾರ್ಟಿಂಗ್ ಅಂತೆ. ಏನು ಹೇಳ್ಬೇಕು ಇವರಿಗೆ? ನಾವು ಕಷ್ಟಪಟ್ಟು ತಂದು ನಾವು ತೆಗಿಯೋಕ್ಕೋಸ್ಕರ. ಜೋಗಿಮಟ್ಟಿ ರೋಡ್ ನೋಡೋಣ. ವ್ಯೂ ಪಾಯಿಂಟು ಅಷ್ಟೊಂದು ಮಂಜು ಫಾಗ್ ಕಾಣಿಸ್ತಿಲ್ಲ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಚೆನ್ನಾಗಿತ್ತು. ಹೇಳ್ದೆ, ಏನು ಮಾಡೋಣ, ಇವ್ರು ಲೇಟ್ ಮಾಡಿದ್ರು.
6 ಕಿಲೋಮೀಟರ್ ಜೋಗಿಮಟ್ಟಿ ಗಿರಿಧಾಮ. 6 ಕಿಲೋಮೀಟರ್. ರೋಡ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ರೋಡ್ ಇದು ಕ್ಯಾಮ್ರಾ ಎಲ್ಲ ಅಲ್ಲಾಡ್ತೈತೆ. ರಿಯಲಿ ರೋಡ್ ಈಸ್ ನಾಟ್ ಗುಡ್ ಹಿಯರ್. ಏನ್ ವ್ಯೂ ಪಾಯಿಂಟ್ ಇದೆ. ಕ್ಯಾಮ್ರಾ ತೆಗಿಬೇಕು. ಕ್ಯಾಮ್ರಾನ ತೆಗಿತೀನಿ ತಡಿ ಕ್ಯಾಮ್ರಾ. ನಮ್ ಕಿರಣ್ ಮೋಹನ್ ಆರಾಮಾಗಿ ಬರ್ತಾರೆ. ಇಬ್ರು ಡುಮ್ಕ್ ಆರಾಮಾಗಿದ್ದಾರೆ. ಫುಲ್ ಪರ್ಸನಾಲಿಟಿ ಪರ್ಸನ್ಸ್ ಅವರು. ಇದ್ ನೋಡ್ರಿ ಒನ್ ಟೈಪ್ ಮೀಮ್ ಬಾಯ್. ಇದು ಮೀಮರ್ ಹುಡ್ಗ ಕಿರಣ್ ಕುಮಾರ್ AR. ಇಳಿದ್ವಿ ಈಗ. ಸೆಲ್ಫಿ ಸ್ಟಿಕ್ ಕನೆಕ್ಟ್ ಮಾಡಿ ವ್ಲಾಗ್ ಮಾಡ್ತಾ ಇದೀನಿ. ಇಲ್ಲಿ ವಿನಯ್ ಬರ್ತಿದ್ದಾನೆ. ಹಿಂದ್ಗಡೆ ಗಾಡಿ ತಗೊಂಡ್ಬೈ ಮೋಹನ್ ಬರ್ತಾನೆ ಕರೀತಾನೆ. ಬೀಗನೇ ಕೊಡ್ದಂಗ ನಮ್ ಹುಡ್ಗ ಓಡ್ ಬಂದ್ಬಿಟ್ಟವ್ರೆ ಗಾಡಿ ತಗೊಂಡ್ ಬರ್ರಿ ಅಂತ. ಹೆಂಗ್ ತರ್ತಾನ ಬಾಬಾ ಅಪ್ಪೀಸ್ನಾಗ ಗಾಡಿನ. ವಿನಯ್ ಏನ ಕೆಲಸ ಮಾಡೋದ್ ನೀನು. ಕಂಪ್ಲೀಟ್ಲಿ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಆದ್ರೆ ಮೇಲ್ ಹತ್ತಕ್ ಬಿಡ್ತಿಲ್ಲ. ಇಲ್ಲೇ ಫೋಟೋಸ್ ತಕೊಂತಿದ್ದೀನಿ ಅಂತ ವಿನಯ್. ನೋಡ ರೋಡ್ ನಿಜವಾಗ್ಲೂ ಚೆನ್ನಾಗಿಲ್ಲ. ರೋಡ್ ಸಖತ್ ಕೆಟ್ಟದಾಗೈತೆ. ಆದ್ರೆ ಇಲ್ಲಿಂದ ವ್ಯೂ ಮಾತ್ರ ಸಖತ್ ಕಾಣಿಸ್ತಿದೆ. ರೋಡ್ ಮಾತ್ರ ಲಿಟ್ರಲಿ ಚೆನ್ನಾಗಿದೆ. ರೋಡ್ ಕನ್ನಡ ಮಕ್ಕಳು ದುಡ್ಡು ತಗೊಳ್ತಾರೆ ಇಂಟ್ರೆಸ್ಟ್ ಆಗಿ. ದುಡ್ಡು ತಗೊಂಡು ರೋಡ್ ರೆಡಿ ಮಾಡ್ತಿರಲ್ಲ. ಇಂಥ ಹಿಸ್ಟಾರಿಕಲ್ ಪ್ಲೇಸಸ್ ಹಿಂಗಿದಾವೆ ನಮ್ಮ ದುರ್ಗದಾಗ. ಇಷ್ಟೊಂದು ಇಂಥ ಕಡೆ ಇಂಥ ರೋಡ್ಗಳಿದಾವೆ. ಸೂರ್ಯ ಹುಡ್ತಿರೋದು ವ್ಯೂ ತೆಗಿತಾ ಇದ್ದೀನಿ. ವಿಡಿಯೋ ಇದೆ. ವೈಟ್ ಆಗಿ ಸೂರ್ಯ ಹುಡ್ತಿರೋದು ಬೆಳ್ಳಿಗೆ. ಮೇಲ್ಗಡೆ ಟವರ್ ಬೇರೆ ಹಾಕಿದ್ದಾರೆ. ಇಲ್ಲಿ ಫುಲ್ ಸಪೋರ್ಟ್ ಐತೆ. ಅದು ಕಷ್ಟಪಟ್ಟು ಆ ಕಂಬ ನಿಲ್ಸಿದ್ದಾರೆ. ಅಷ್ಟು ಮೇಲೆ ಗಾಡಿ ಇದಾಗ್ಬಿಡತ್ತಂತ. ಆ ಗಾಡಿ ನಮಗೆ ಎಷ್ಟು ಬೈಕೊಂಡಿರುತ್ತೋ ಕನ್ನಡ ಮಕ್ಳು ಎಂತ ರೋಡಿಗೆ ತಂದು ನನಗೆಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ. ಸರ್ವಿಸಿಗೆ ಕೂಡ ಲಾಯಕ್ ಆಗುತ್ತೆ ನೋಡ್ರಿ ಈ ಗಾಡಿ ತಗೊಂಡೋಗಿ ಬಂದಾಗ. ರೀಚ್ ಆದ್ವಿ ಎಂಡಿಗೆ. ಗಾಡಿ ನಿಲ್ಸಿದ್ದಾನೆ. ನಮ್ಮ ಇನ್ನೇನು ನಿಲ್ಸಿದ್ದಾನೆ ಈ ಗಾಡಿ. ಇಲ್ಲಿ ಟಾಪ್ ಆಫ್ ಜೋಗಿಮಟ್ಟಿ ರೀಚ್ ಆದ್ವಿ. ಈಗ ನೋಡೋಣ ಒಳ ಹೋಗೋಣ. ಇಷ್ಟೊತ್ತು ಗಾಡಿನಾಗ ಬಂದ್ವಿ. ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ. ನೋಡ್ರಿ ಅಲ್ಲಿ ವ್ಯೂ ಪಾಯಿಂಟಿಗೆ ಹೋಗಕ್ಕೆ ಏನೈತೆ ಲುಕ್. ಹಾಯ್ ಮೋಹನ್. ಅಲ್ಲಿ ನಮ್ಮ ವಿನಯ್ ಕ್ಯಾಮ್ರಾದ ಹಿಂದೆ ಏನೋ ಮಾಡ್ಕೊಂಡು ಈ ಫೋಟೋಸ್ ತಕೊಂಡು ಹೋಗ್ತಾನೆ. ನಮಗೆ ಬಿಟ್ಟು ಬೇಗ ಬಂದ ನಾನು. ಹೋಗ್ತಾ ಇದೀವಿ. ಹೋಗೋಣ. ಆದ್ರೆ ವ್ಯೂ ಮಾತ್ರ ಹೆವಿ ಇದೆ. ಇನ್ನು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನ್ ಮಾಡೋಣ, ನಮ್ಮ ವಿನಯನೇ ಲೇಟ್ ಮಾಡಿದ್ದು. ವಿನಯ್ ನನ್ ಬ್ಯಾಗ್ ಹಾಕೊಂಡು ಕ್ಯಾಮ್ರಾ ಇಟ್ಕೊಂಡು ಏನನ್ನ ಮಾಡ್ಕೊಂಡ್ ಬರ್ತಾನೆ. ಒಳ್ಳೆ ಬೆಕ್ಕು ತರ. ಏನ್ ಫಾಸ್ಟ್ ಹೋಗ್ತೈತಲ್ಲ ಮೋಡ ಸಖತ್ ಫಾಸ್ಟ್ ಆಗಿ ಮೂವ್ ಆಗ್ತೈತೆ. ಯಾಕೋ ಅರ್ಜೆಂಟ್ ಆಗ್ಬಿಟ್ಟೈತೆ. ಅದಕ್ಕೂ ಫುಲ್ ಫಾಸ್ಟ್ ಆಗಿ ನಾವು ಬೈಕ್ನಾಗ ಹ್ಯಾಂಗ್ ಅರ್ಜೆಂಟ್ ಹೋಗ್ತೇವೆ ಅದು ಹೋಗ್ಬಿಡ್ತು. ವಿಡಿಯೋ ತೆಗಿಯೋಷ್ಟೊತ್ತಿಗೆ ಮಾಯ. ಏನಿದೆ ನನ್ನ ಮೊಬೈಲಾಗ ಚೆನ್ನಾಗಿ ಬರಲ್ಲ. ವಿಡಿಯೋ ಮಾಡಕ್ ಟ್ರೈ ಮಾಡಿದೆ ನನ್ನ ಮೊಬೈಲ್ನಾಗೆ. ಇನ್ನೊಂದು ವ್ಯೂ ಹಾಕೋಣ ಅಂತ ಆದ್ರೆ ಚೆನ್ನಾಗಿಲ್ಲ ಅಷ್ಟೊಂದು. ಇಷ್ಟ ಕಣ 10 ಗಂಟೆ 11 ಗಂಟೆ ಆದ್ರೆ ಏನಿರಲ್ಲ. ಇಲ್ಲೊಂದ್ ಮೇಲ್ ದೇವಸ್ಥಾನ ಇದೆ ಜೋಗಿಮಟ್ಟಿದು. ಇದು ಚೆನ್ನಾಗಿದೆ. ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಬೋರ್ಡ್ ಇದೆ. ಕೆಳಗೆ ಪ್ಲಾಸ್ಟಿಕ್ ಇದೆ. ದಿಸ್ ಇಸ್ ಪೀಪಲ್ಸ್. ಏನ್ ಆಗ್ಬೇಡ್ರಿ ಅಂತಾರ ಅಲ್ಲೇ ಹಾಕಿರ್ತಾರೆ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಕೈ ಮುಗಿತಾನ ಇವನಂತೂ ಕೈ ಮುಗಿಯಲ್ಲ, ನನಗೆ ಗೊತ್ತು. ಹಂಗೆ ಹೋಗ್ತಾನೆ ಕಳ್ಳ ಮಗ. We are literally invisible heaven. ಈ ಕಡೆ ಸೂರ್ಯ ಇದ್ದಾನೆ.
ಕಡೆ ವ್ಯೂ ಇದೆ. ಓ ಕಾಲು ಉಣುಕ್ತು ಕಣ, ಚೆನ್ನಾಗಿದೆ ವ್ಯೂ ಪಾಯಿಂಟ್. ಓಹ್ ಈ ಕಡೆ ಫುಲ್ ಮಂಜಿದೆ, ಏನು ಕಾಣಿಸ್ತಾನೆ ಇಲ್ಲ ಇದ್ರೊಳಗೆ. ಕ್ಯಾಮ್ರಾದಾಗಂತೂ ಕಾಣಿಸಲ್ಲ, ವೈಟ್ ಕಾಣಿಸುತ್ತೆ. ಫುಲ್ ಮಂಜಿದೆ, ಇದೆ. ಅಲ್ಲೂ ಇಲ್ದವ್ರೆ ಜನ. ಪ್ಲೇಸ್ ಇಸ್ ಲೈಕ್ ಹೆವೆನ್ ಬ್ರೋ. ಸುಮ್ಮನೆ ಹೇಳಲ್ಲ, ಸ್ವರ್ಗ ನಮ್ಮ ದುರ್ಗ ಅಂತ. ಯಾರು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾಡ್ತಾನೆ. ವ್ಯೂ ಪಾಯಿಂಟ್ ಅನ್ನ ಪೀಕ್ ಮಾಡಿಸ್ಬೇಕು, ಹೆವಿ ಇರುತ್ತಲ್ಲೂ. ಅಲ್ಲಿ ಹೋಗ ನಡಿ ಮಾಸ್. ಏನು ಫಾಸ್ಟ್ ಹೋಗುತ್ತೆ ಮಾಸ್ ಹಾಂ ಸರಿ ನಿಮಿಷ ಏನ್ ಸ್ಪೀಡ್ ಹೋಗ್ತದೆ ನೋಡೋದು. ಕರೆಕ್ಟ್ ಸ್ಪೀಡ್ ಹೋಗುತ್ತೆ. ಹೆಲ್ಮೆಟ್ ಏನು ಮಾಸ್? ಗೊತ್ತಿಲ್ಲ ಕಣ, ನೋಡಿಲ್ಲ ಹೆಲ್ಮೆಟ್. ಹೆಲ್ಮೆಟ್ ಮಾಡ್ತೀವಿ ಏನು ಮೋಸ್ಟ್ಲಿ ಗಾಡಿನಾಗ ಪಾರ್ಕಿಂಗ್ ಹತ್ರ. ಇಷ್ಟೊತ್ತು ಫೋಟೋ ತೆಗೆಯೋದೇ ಆಯಿತು. ಕಳನ್ ಮಗ ವಿನಯ್ ಇದ್ದಾನೆ. ವಿನಯ್ ಫೋಟೋಸ್ ಅಂತಾನೆ ಇದು ಮಾಡ್ದ. ಅವನಿಗೆ ಫೋಟೋ ತೆಗಿಯೋಷ್ಟೊತ್ತಿಗೆ ಸಾಕಾಗ್ಬಿಡ್ತು. ನೋಡಿ ಅಲ್ಲಿ ಹತ್ತುತ್ತ ನನಗೆ ಫೋಟೋಸ್ ತೆಗಿಸಿ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿಸ್ದ. ಹಾಯ್ ಕಿರಣ್. ಮೇಲತ್ತಾರ ಬಿಟ್ಟು ನಾನೇ ಇಷ್ಟೊತ್ತು ಫೋಟೋಸ್ ತಗೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಬೇಡ, ಬೀಳ್ತಾ ಇದ್ದೆ. ಜಸ್ಟ್ ಮಿಸ್. ಕಳನ್ ಮಗ ನೋಡಿ ಇಲ್ಲಿ ವಿನಯ್ ಫೋಟೋಸ್ ಇಷ್ಟೊತ್ತು ತೆಗಿಸಿ ಟೈಮ್ ವೇಸ್ಟ್ ಮಾಡಿ ಆರಾಮಾಗಿ ಹತ್ತುತ್ತವನೆ. ನಾನು ಹತ್ತುತ್ತಾ ಇದ್ದೀನಿ. ಇದನ್ನ ನೋಡೋಣ. ಆಹಾ, ಮೊಬೈಲ್ ಇಟ್ಕೊಂಡು ಹತ್ತೋದು ಕಷ್ಟನೇ. ಹಾಯ್ ಬ್ರೋ. ಏನಿ ಮಚ್ಚಿ ಹತ್ತದೆ. ಇದನ್ನು ಶೆಡ್. ನಾವ್ ಇದು ಪಬ್ಜಿ ಆಡುವಾಗ ನಿಂತ್ಕೊಂಡು ಪೀಕ್ ಮಾಡ್ತಿದ್ವಿ ಸ್ನೈಪರ್ ತಾಂಡಿ. ಈಗ ರಿಯಲ್ ಆಗ್ತಿದೀವಿ, ಅಷ್ಟೇ ಡಿಫ್ರೆನ್ಸ್. ಅಲ್ಲಿ ನೋಡಿ ಕೆಲಸ ಮಾಡ್ತಿದ್ದಾರೆ, ಜಾತ್ರೆ ಎಲ್ಲ ಮಾಡ್ತಾರೆ. ಹೇಳಿಕೊಂಡು ಏನೋ ಮಾಡ್ತಾರಪ್ಪ ಅಲ್ಲಿ. ಏನ್ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಏನೋ ಮಾಡ್ತಾರೆ. ಗಾಳಿ ಅಂತ ಹೆವಿ ಇದೆ. ಬೇಕಾದ್ರೆ ಇದ್ರಾಗೆ ನೋಡ್ರಿ, ಗಾಳಿ ಅಂತ ಸಖತ್ತ ಇದೆ. ಚಳಿ ಕಿತ್ಕೊಂಡಿದೆ. ಇಲ್ಲಿ ಒಂದು ಗ್ರೂಪ್ ಫುಲ್ ಫೋಟೋ ಶೂಟ್ ಮಾಡ್ತಾ ಇದೆ ಹೆವಿ ಆಗಿ. ನೋಡಿದ ಫಾಲೋ. The person you are trying to call is currently busy. Busy in a world that needs no buffering. ಹೂನಾರ, ಟೋಪಿ, ಕೇಕ್ ಎಲ್ಲ ಹಾಕಿ ಬರ್ಡೇ ಮಾಡ್ಬೇಕಂತ ಕಿರಣಿಂದು. ನೆಕ್ಸ್ಟ್ ಬರೋದು ಒಂದೇ ಗಾಳಿ ಅಂತ ಈ ಹಬ್ಬ ಹೆಂಗಿದೆ ಅಂತ ಮೇಲೆ ಕಳಾಗ ಅಷ್ಟೊಂದು ಇರ್ಲಿಲ್ಲ. ಏನು ಮಾಡ್ಸಿದ್ರೆ ಇನ್ನೊಂದು ಸ್ವಲ್ಪ ಸೆಲ್ಫಿ ಸ್ಟಿಕ್ ಕೇಳಿದ್ದೀನಿ. ಫಾಗ್ ಅಂತ ಆಲ್ಮೋಸ್ಟ್ ಮಂಜು ಅಷ್ಟೊಂದಿಲ್ಲ, ಈಗ ಹೋಗ್ಬಿಡ್ತು. ಇಲ್ಲೊಂದು ಯಾವ್ದೋ ಗ್ಯಾಂಗ್ ಐತೆ ಮೇಲ್. ಪಾಪ ಒಂದು ಫ್ಯಾಮಿಲಿ ಹತ್ತಿದ್ದಾರೆ. ಒಂದ್ ಟೈಪ್ ನನಗೆ ಪಬ್ಜಿ ಆಡ್ತಿದ್ದೆ. ಪಬ್ಜಿ ಆಡೋದು ಇದು ಜ್ಞಾಪಕ ಬರುತ್ತೆ ಈ ಸೀನ್ ನೋಡಿದ್ರೆ. ಇವನಿಗೆ ಫೋಟೋ ತೆಗ್ಸ್ಕೊಳಕಂತ ಹತ್ತಿ ಕುತ್ಕೊಂತಾನೆ. ಹೋಗ್ತಾ ಇದೀವಿ ಜೋಗಿಮಟ್ಟಿ ಬಿಟ್ಟು. ಹೆವಿ ವ್ಯೂ ಇತ್ತು, ಚೆನ್ನಾಗಿತ್ತು. ಮಾರ್ನಿಂಗ್ ಬಂದಾಗ ವ್ಯೂ ಪಾಯಿಂಟ್ ಇದು ಹೆವಿ ಇದೆ. ಮಾರಿಕಣ್ಮೆಗೆ ಈಗ ಎಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾರ ಪಾಪ. ಮಾರಿಕಣ್ಮೆಗೆ ಗೇಟ್ ತೆಗ್ದಿಲ್ಲ ಅಂತಾರೆ. ದುರ್ಗಾ ಬಂದ್ ಮಾರಿಕಣ್ಮೆಗೆ ಇನ್ನೇನು ಹೋಗ್ತಿರೋ? ಅಲ್ಲೂ ಬ್ಲಾಗ್ ಮಾಡೋಣ. ಫೈನಲಿ ಚೆನ್ನಾಗಿತ್ತು. ಆದ್ರೂ ನನಗೆ ಅಷ್ಟೊಂದು ಚೆನ್ನಾಗಿ ಮಾಡಕ್ ಬಂದಿಲ್ಲ. ಇದು ಫಸ್ಟ್ ವ್ಲಾಗ್ ಇರ್ಲಿ, ಹೆಂಗೋ ಒಂದು ಮಾಡಿದೀನಿ ಕಷ್ಟಪಟ್ಟು. ಆದ್ರೂ ಈ ಜೋಗಿಮಟ್ಟಿ ಪ್ಲೇಸ್ ಐತಲ್ಲ ಹೆವಿ ಇದೆ. ದುರ್ಗಕ್ಕೆ ಬರ್ತಾರೆ ಟೂರಿಸ್ಟ್, ಮಸ್ತ್ ಜನ ಟೂರಿಸ್ಟ್ ಬರ್ತಾರೆ ದುರ್ಗಕ್ಕೆ. ಆದರೆ ಏನಕ್ಕೆ ಇಲ್ಲಿ ಬರಲ್ಲ ಅಂದರೆ ಮಸ್ತ್ ಜನ ಟೈಮ್ ವೇಸ್ಟ್ ಆಗುತ್ತೆ ಅಂತಾರೆ. ಇಲ್ಲೇನು ಇಲ್ಲ ಅಂತಾರೆ. ಮಾರ್ನಿಂಗ್ ಬಂದರೆ ಮಾತ್ರ ವ್ಯೂ. ಟೂರಿಸ್ಟರ್ಸ್ ಏನಿದ್ರು ಮಾರ್ನಿಂಗ್ ಬರಲ್ಲ.
ಬರ್ತಾರೆ ಮಧ್ಯಾಹ್ನ ಟೈಮ್ ಅದಿದು, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಏನಾಯ್ತು ಏನಿಲ್ಲ, ಬರೀ ಮೆಟ್ಲೈತೆ ವ್ಯೂ ಐತೆ ನೋಡೋದಂತಾರೆ. ಆದ್ರೂ ಹೆವಿ ಇದೆ ಅಲ್ಲಿ. तड़पा